ಮೊದಲು ಈ ವೈರಲ್ ವಿಡಿಯೋ ನೋಡಿ. ಜಪಾನಲ್ಲಿ ತೋಕೋ ಅನ್ನೋ ಒಬ್ಬ ವ್ಯಕ್ತಿ 220 ಕೋಟಿ ಖರ್ಚು ಮಾಡಿ ನಾಯಿಯಾಗಿ ಬದಲಾಗಿದ್ದಾನೆ. ಇದು ನಿಜಾನಾ ಸುಳ್ಳ? ಈಗ ಇನ್ನೊಂದು ಫೋಟೋ ಹಾಕ್ತೀನಿ ನೋಡಿ. ಈ ಕಾಸ್ಟ್ಯೂಮ್ ಒಳಗಡೆ ಇರೋ ಮನುಷ್ಯನೇ ತೋಕೋ, ಅಂದ್ರೆ ನಾಯಿ ತರ ಬಟ್ಟೆ ಹಾಕೊಂಡಿರೋನೇ ತೋಕೋ. ಜಪಾನ್ನ ಜೆಪೆತ್ ಅನ್ನೋ ಕಾಸ್ಟ್ಯೂಮ್ ಮೇಕಿಂಗ್ ಕಂಪನಿಯವರು 13 ಲಕ್ಷ ರೂಪೀಸ್ ಖರ್ಚು ಮಾಡಿ ಈ ಕಾಸ್ಟ್ಯೂಮ್ ನ 40 ದಿನ ತಗೊಂಡು ಮಾಡಿ ಕೊಟ್ಟಿದ್ದಾರೆ. ತೋಕೋ ನಿಜವಾಗಿಯೂ ನಾಯಿಯಾಗಿ ಬದಲಾಗಿಲ್ಲ. ಚಿಕ್ಕ ವಯಸ್ಸಿಂದ ತೋಕೋಗೆ ಪ್ರಾಣಿಗಳ ಬಗ್ಗೆ ತುಂಬಾ ಆಸಕ್ತಿ ಇತ್ತು. ಅದರಲ್ಲೂ ನಾಯಿ ತರ ಬದುಕಬೇಕು, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಅದರಿಂದ ಅವನು ಕಾಸ್ಟ್ಯೂಮ್ ಹಾಕೊಂಡು ಪಬ್ಲಿಕ್ ಅಲ್ಲಿ 4 ಕಾಲಲ್ಲಿ ನಡೆಯೋದಾಗ್ಲಿ ಮತ್ತೆ ಉರ್ಲಾಡೋದಾಗ್ಲಿ, ಬೇರೆ ನಾಯಿಗಳನ್ನ ಮೀಟ್ ಮಾಡೋದು ಮಾಡ್ತಿದ್ದ. ಫಸ್ಟ್ ಟೈಮ್ ನೋಡಿದ್ರಲ್ಲ ಆ ವಿಡಿಯೋ AI ಜನರೇಟೆಡ್ ವಿಡಿಯೋ. ಡೀಟೇಲ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಫೇಕ್ ವಿಡಿಯೋ ಅಂತ. ಅಂಡ್ ಸೆಕೆಂಡು, ಮನುಷ್ಯ ಯಾವುದೇ ರೀತಿ ಫಿಸಿಕಲಿ ನಾಯಿ ಆಗಕ್ಕೆ ಸಾಧ್ಯ ಇಲ್ಲ. ಅಂಡ್ ನನ್ನ ಅಡ್ವೈಸ್ ಏನು ಅಂತಂದ್ರೆ, ಈ ರೀತಿ ಏನಾದ್ರೂ ವೈರಲ್ ವಿಡಿಯೋ ಬರ್ತಿದ್ರೆ ಅಥವಾ ಯಾರಾದ್ರೂ ಸೆಂಡ್ ಮಾಡ್ತಿದ್ರೆ ಜಸ್ಟ್ ಬ್ಲೈಂಡ್ಲಿ ನಂಬಕ್ ಹೋಗ್ಬೇಡಿ. ನನ್ನ ಫಾಲೋವರ್ಸ್ಗೆ ಹೇಳೋದೇನು ಅಂತಂದ್ರೆ, ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ, ರಿಸರ್ಚ್ ಮಾಡಿ, ಹುಡುಕಿ ರಿಯಾಲಿಟಿ ಗೊತ್ತಾಗುತ್ತೆ. ಯಾವುದೇ ಒಂದು ವಿಚಾರ ಆಗಲಿ ರಿಸರ್ಚ್ ಮಾಡೋ ಹ್ಯಾಬಿಟ್ನ ಡೆವಲಪ್ ಮಾಡ್ಕೊಳ್ಳಿ. ನಿಮಗೆ ಈ ತೋಕೋ ಅನ್ನೋ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಅವ್ರ ಯೂಟ್ಯೂಬ್ ಚಾನಲ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಯಾರು ಈ ಫೇಕ್ ವಿಡಿಯೋನ ಶೇರ್ ಮಾಡ್ತಿದಾರಲ್ಲ ಅವ್ರಿಗೆ ಈ ವಿಡಿಯೋನ ಕಳಿಸಿ. ಆ್ಯಂಡ್ ಇದೇ ರೀತಿ ಜಪಾನ್ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಈ ಅಕೌಂಟ್ನ ಫಾಲೋ ಮಾಡಿ.